ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಥರ್ಡ್ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಪಾಪಂಗೆ ಕರ್ಕೊಂಡು ನಾನು ಅಮ್ಮ ಎಲ್ಲ ಬಂದಿದ್ದೀವಿ. ಇವತ್ತು ಡಾಕ್ಟ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ವಾಕ್-ಇನ್ ಅಪಾಯಿಂಟ್ಮೆಂಟ್. ಇವತ್ತು ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ನನ್ನ ಮಗನೂ ಹಾಗೆ ಹಾಲ್ಕೊಂಡು ಮಲ್ಕೊಂಡಿದ್ದಾನೆ, ಫುಲ್ ನಿದ್ದೆ ಹೋಗಿದ್ದಾನೆ. ಸ್ವಲ್ಪ ಕಣ್ ತಕ್ಕೊಂಡು ಲೈಟ್ ನೋಡ್ಕೊಳ್ಳೋದು, ಮಲಗೋದು, ಅದೇ ಥರ ಇದೆ. ಎ ಸಿ ಇರೋದ್ರಿಂದ ಫುಲ್ಲು ಸ್ವಲ್ಪ ಕವರ್ ಮಾಡಿದ್ದೀವಿ ಅವನಿಗೆ. ಸೊ ವೆಯ್ಟ್ ಚೆಕ್ ಮಾಡ್ತಾರೆ, ಮತ್ತು ಹೈಟು ಮತ್ತು ಹೆಡ್ ಸೆಂಟಿಮೀಟರ್ ಅದೆಲ್ಲ ಚೆಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಡಾಕ್ಟರು ಇವನಿಗೆ ತುಂಬ ಇಂಜೆಕ್ಷನ್ದು ಪವರ್, ಅದು ಜ್ವರದ್ದು ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು 2 ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ಹಾಗಾಗಿ ಒಂದು ಇವತ್ತು ಕೊಡಿಸ್ಕೊಂಡು ನೆಕ್ಸ್ಟ್ ಇಂಜೆಕ್ಷನ್ನ 2 ವೀಕ್ಸ್ ಆದಮೇಲೆ ಕೊಡಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಇಂಜೆಕ್ಷನ್ ಕೊಡಿಸಿದ್ವಿ. ಅಂದ್ರೂ ಅವನಿಗೆ 3 ಡೇಸ್ ಜ್ವರ ಇದ್ದೇ ಇತ್ತು, ತುಂಬ ಪಾಪ. ಈ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಆದರೆ ಇವನು ಹುಟ್ಟಿದ್ದಿಲ್ಲೇ ಆಗಿದ್ದರಿಂದ ಡಾಕ್ಟರು ಅವರೇ ಟ್ರೀಟ್ ಮಾಡ್ತಿರೋದ್ರಿಂದ ಇನ್ನು ಸ್ವಲ್ಪ ದೊಡ್ಡವನಾಗೋವರೆಗೂ ಇಲ್ಲೇ ತೋರಿಸೋಣ ಪೀಡಿಯಾಟ್ರಿಷನ್ಗೆ ಅಂತ ಅಂದ್ಬಿಟ್ಟು ಇಲ್ಲೇ ತೋರಿಸ್ತಾ ಇದ್ದೀವಿ. ಕಾಸ್ಟ್ಲಿ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಲಕ್ಷ ಖರ್ಚು ಮಾಡಿದ್ದೀವಂತೆ ಅವನು ಉಳಿಯೋದಕ್ಕೋಸ್ಕರ. ಇಂಜೆಕ್ಷನ್ಗೆ ಎದ್ರುಕೊಳ್ಳೋಕ್ಕಾಗತ್ತಾ, ಆ ಡಾಕ್ಟ್ರೇ ನೋಡಲಿ ಅಂತ ಅಂದ್ಬಿಟ್ಟುಗೋಸ್ಕರ ಅಲ್ಲೇ ಹೋಗಿ ನಾವು ತೋರಿಸ್ತಾ ಇದ್ದೀವಿ. ಪೇಯ್ನ್ಲೆಸ್ ಅಂತ ಹೇಳಿದ್ರು ಇಂಜೆಕ್ಷನ್ಸು, ಬಟ್ ಅಂದ್ರೂ ಅವನಿಗೆ ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ. ಜ್ವರ ಬಂದೇ ಬರುತ್ತೆ, ಜ್ವರ ಬರಲ್ಲ ಅಂತ ಅಂತಾರೆ, ಬಟ್ ಜ್ವರ ಬಂದೇ ಬರುತ್ತೆ. ಅದು ಇಂಜೆಕ್ಷನ್ ಕೊಟ್ಟಾದಮೇಲೆ ಸ್ವಲ್ಪ ಅಳ್ತಾನೆ. ಅದಾದಮೇಲೆ ಈ ಥರದ್ದೊಂದು ಡ್ರಾಪ್ಸ್ ಥರ ಹಾಕ್ತಾರೆ. ಅದಾದಮೇಲೆ ಸುಮ್ಮನಾಗ್ತಾನೆ. 3 ಡೇಸ್ ಅಂತೂ ಫುಲ್ಲು ಜ್ವರ ಇದ್ದೇ ಇರುತ್ತೆ ಅವನಿಗೆ. 3 ಡೇಸ್, 2nd ಡೇವರೆಗೂ ಪೂರ್ತಿ ಇರುತ್ತೆ. 3rd ಡೇಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಮನೆಗೆ ಬಂದ್ವಿ, ಇಂಜೆಕ್ಷನ್ ಕೊಡಿಸ್ಕೊಂಡು ಅದಾದಮೇಲೆ ಸರಿ ತಿನ್ನಿಸ್ಬಿಟ್ಟು ಇವನಿಗೆ ಸ್ವಲ್ಪ ಹಾಗೆ ಮಲಗಿಬಿಟ್ಟು ಈಗ ಎದ್ದು ಸ್ವಲ್ಪ ಇದು ಮಾಡಿದ್ದಾನೆ. ಸ್ವಲ್ಪ ಮಂಕಾಗೇ ಇದ್ದಾನೆ. ಇಂಜೆಕ್ಷನ್ ಕೊಡಿಸಿ ಒಂದು ಸ್ವಲ್ಪ 3-4 ಡೇಸ್, 1 ವೀಕ್ ಅನ್ಬೋದು, ಸ್ವಲ್ಪ ಮಂಕಾಗೇ ಇರ್ತಾನೆ. ಜ್ವರ ಎಲ್ಲ ಹೊಡೆದ್ಬಿಟ್ರಂತೂ ಸ್ವಲ್ಪ ಏನೋ ವೀಕ್ ಆದಂಗೆ ಕಾಣೋದು, ಸಣ್ಣ ಥರ ಕಾಣ್ಬಿಡ್ತಾನೆ. ಸ್ವಲ್ಪ ಮೊದಲೆಲ್ಲ ಸ್ವಲ್ಪ ಕೆನ್ನೆ ಎಲ್ಲ ಚೆನ್ನಾಗಿತ್ತು ಅವನಿಗೆ. ಇವಾಗ ಬರ್ತಾ ಫುಲ್ಲು ಸಣ್ಣನೇ ಆಗೋಗಿದ್ದಾನೆ ಕೆನ್ನೆ ಎಲ್ಲ. ಏನ್ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ಪ್ಯಾನೆ ಅಲ್ಲ ನಿನ್ನಿಂದಾನೆ ಪಾಪ ಅಂತಾರೆ. ಓ ನೋಡಪ್ಪ, ಈ ಬಂದತ್ತಿದ್ಯ ಯಾಕಿದು? ಅದೇನಿದ್ದು ಪ್ಯಾನ್ ಏನ್ ಮಾಡಿದ್ದೀನಿ?